ಕರುನಾಡ ಜನತೆಗೆ ನಮಸ್ಕಾರ. ಇವತ್ತು ಹೇಳ ಹೊರಟಂತಹ ಸಿನಿಮಾ ಯಾವುದಂದರೆ ಗೇಮ್ ಚೇಂಜರ್. ಇದು ಶಂಕರ್ ಅವರು ಡೈರೆಕ್ಟ್ ಮಾಡಿದಂಥ ಸಿನಿಮಾ. ಇನ್ನು ಈ ಸಿನಿಮಾದಲ್ಲಿ ರಾಮ್ ಚರಣ್, ಎಸ್ ಜೆ ಸೂರ್ಯ, ಕೆ ಆರ್ ಅಡ್ವಾಣಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಸುಮಾರು 5 ಭಾಷೆಗಳಲ್ಲಿ ರಿಲೀಸ್ ಆಗಿದೆ. ಸಿನಿಮಾ ಹೇಗಿದೆ, ನಿಜವಾಗ್ಲೂ ಈ ಗೇಮ್ ಚೇಂಜರ್ ಸಿನಿಮಾದಿಂದ ಯಾರ್ದಾರ ಲೈಫ್ ಚೇಂಜ್ ಆಯಿತಾ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಯಾರು ಹೊಸಬರಾಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಿನಿಮಾದ ಬಗ್ಗೆ ನೋಡೋಣ. ಗೇಮ್ ಚೇಂಜರ್ ಈ ಸಿನಿಮಾದ ಬಗ್ಗೆ ಮೊದಲು ಹೇಳಬೇಕಾದ ವಿಷಯ ಯಾವುದಂದರೆ ಇದರ ಬಜೆಟ್. ಸುಮಾರು ಈ ಸಿನಿಮಾಗೆ 450 ಕೋಟಿ ಬಜೆಟ್ ಹಾಕಿದ್ರಂತೆ. ಇದರ ಒಂದೆರಡು ಸಾಂಗಿಗೆ ಸುಮಾರು 80 ಕೋಟಿ ಖರ್ಚಾಯಿತು ಅಂತ ಹೇಳಿದ್ದು ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು. ಈ ಕೆಲವು ಮೂವೀಸ್ ನಾವು ನೋಡ್ತಾ ಇರ್ಬೋದು, ಕಡಿಮೆ ಬಜೆಟ್ ಇದ್ದರೂ ಕೂಡ ಸಾಕಷ್ಟು ಕಲೆಕ್ಷನ್ ಮಾಡ್ತಾ ಇದೆ. ಸೊ ಇಷ್ಟೊಂದು ಬಜೆಟ್ ಈ ಸಿನಿಮಾಗೆ ಹಾಕಿದ್ದಾರೆ ಅಂದರೆ ಸಿನಿಮಾದ ಹೈಪ್ ಜಾಸ್ತಿನೇ ಇರುತ್ತೆ. ಇನ್ನು ರಾಮ್ ಚರಣ್ ಅವರು RRR ಆದಮೇಲೆ ಸಾಕಷ್ಟು ಸಮಯ ತಗೊಂಡು ಪರದೆ ಮೇಲೆ ಬರ್ತಾ ಇರೋದ್ರಿಂದ ಹಾಗೂ ಇಂಡಿಯನ್ 2 ಸಿನಿಮಾದ ಬ್ಯಾಡ್ ಬಾಕ್ಸ್ ಆಫೀಸ್ ರಿವ್ಯೂ ಇಂದ ಶಂಕರ್ ಅವ್ರ ಮೇಲೆ ಹೆಚ್ಚು ಪ್ರೆಷರ್ ಇತ್ತು ಅಂತ ಹೇಳ್ಬೋದು. ಸೊ ಅದರಿಂದ ಈ ಸಿನಿಮಾದ ಬಗ್ಗೆ ಜಾಸ್ತಿ ಹೈಪ್ ಇತ್ತು. ಆದರೆ ಈ ಸಿನಿಮಾ ನೋಡಿದ ಮೇಲೆ ನನಗನಿಸಿದ್ದು ಅಷ್ಟೊಂದು ಬಜೆಟ್ ಈ ಸಿನಿಮಾಗೆ ಬೇಕಿತ್ತಾ ಅಂತ. ಯಾಕಂದರೆ ಸಿನಿಮಾನ ಗ್ರ್ಯಾಂಡಾಗೆ ತೆಗೆದಿದ್ದಾರೆ, ಆದರೆ ಸಿನಿಮಾದಲ್ಲಿ ಆಡಿಯನ್ಸ್ಗೆ ಇಷ್ಟ ಆಗುವಂಥ ಕೆಲವು ಕತೆ ಬೇಕಿತ್ತು. ಸೊ ಅದನ್ನು ಸ್ವಲ್ಪ ಕಾಳಜಿ ವಹಿಸಬೇಕಿತ್ತು ಅಂತ ನನಗನಿಸಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದರೆ ರಾಮ್ ಚರಣ್, ಎಸ್ ಜೆ ಸೂರ್ಯ, ಕೆ ಆರ್ ಅಡ್ವಾಣಿ ಎಲ್ಲರೂ ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆದರೆ ಎಸ್ ಜೆ ಸೂರ್ಯಗೆ ಒಂದೇ ಥರದ ಕಿರಿಚಾಡೋ ರೋಲ್ಸ್ ರಿಪೀಟ್ ಆಗ್ತಾ ಇದೆ ಸಿನಿಮಾದಲ್ಲಿ ಅಂತ ನನಗನ್ನಿಸ್ತು. ಸೊ ಅಷ್ಟೊಂದು ಬಜೆಟ್ ಇದ್ದರೂ ಕೂಡ ಕಥೆನ ಇನ್ನೂ ಯುನಿಕ್ಕಾಗಿ ತಯಾರು ಮಾಡಬಹುದಿತ್ತು ಅವರು. ಸಿನಿಮಾದ ಎಲ್ಲ ಸೀಕ್ವೆನ್ಸ್ ದೃಶ್ಯಗಳೆಲ್ಲ ಫ್ಯಾಮಿಲಿಯರ್ ಆಗಿದ್ದರೂ ಕೂಡ ಕೆಲವು ಸಮಯ ಬೋರಿಂಗ್ ಅನಿಸುತ್ತೆ ಸಿನಿಮಾ. ಇನ್ನು ಈ ಸಿನಿಮಾದ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ನನಗೆ ತುಂಬ ಇಷ್ಟ ಆಯಿತು. ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಥರನೇ ಈ ಸಿನಿಮಾದ ಸ್ಟೋರಿನೂ ಇದ್ದಿದ್ದರೆ ಸಿನಿಮಾ ಇನ್ನೂ ಕಿಕ್ ಕೊಡ್ತಾ ಇತ್ತು ಅಂತ ನನಗನ್ನಿಸ್ತು. ಇನ್ನು ಕೆ ಆರ್ ಅಡ್ವಾಣಿ ಮತ್ತು ರಾಮ್ ಚರಣ್ ನಡುವಿನ ಸ್ಟೋರಿ ಸಿನಿಮಾದಲ್ಲಿ ಇನ್ನು ಸ್ವಲ್ಪ ತಲೆಯಲ್ಲಿ ಹಿಡ್ಕೊಂಡು ಬರಿಬೇಕಿತ್ತು ಅನ್ನಿಸ್ತು. ಇನ್ನು ಸಾಕಷ್ಟು ಸ್ಟಾರ್ ಆ್ಯಕ್ಟರ್ಸ್ಗಳು ಕೂಡ ಇದು ಸಿನಿಮಾದಲ್ಲಿ ಇದ್ದಾರೆ. ಎಲ್ಲರ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಇನ್ನು ಈ ಸಿನಿಮಾದಲ್ಲಿ ಹೈಲೈಟ್ ಅಂದರೆ ರಾಮ್ ಚರಣ್ ಅವರ ರೋಲ್ಸ್ ಅಂತ ಹೇಳ್ಬೋದು. ತುಂಬಾ ರೋಲ್ಸ್ ಈ ಸಿನಿಮಾದಲ್ಲಿ ಪ್ಲೇ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಈ ಸಿನಿಮಾದಲ್ಲಿ ಅವರು ಹುಡುಗಿಗೋಸ್ಕರ IAS ಆಗ್ತಾನೆ, ಮತ್ತು IAS ಇಂದ ಯಾವುದೋ ಆಫೀಸರು, ಅದರಿಂದ ನೆಕ್ಸ್ಟು ಪಾರ್ಟಿ ಲೀಡರು, ಎಲೆಕ್ಷನ್ಸ್, ಹೀಗೆ ಸಿಚುವೇಶನ್ ತಕ್ಕಂಗೆ ಸಿನಿಮಾದಲ್ಲಿ ಹೀರೋದ ಪಾತ್ರ ಚೇಂಜ್ ಮಾಡ್ತಾ ಹೋಗಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಅದು ಹೀರೋ ರೋಲ್ಸಲ್ಲಿ ಅಪ್ಗ್ರೇಡ್ ಆಯ್ತಾ ವಿನಃ ಕಥೆಯಲ್ಲಿ ಇಂಪ್ರೂವೈಸೇಷನ್ ಆಗಲೇ ಇಲ್ಲ ಅಂತ ನನಗನ್ಸಿತ್ತು. ಅದೇ ಹರಿಕಥೆನೇ ರಿಪೀಟ್ ಆಗ್ತಾ ಇತ್ತು. ಸೊ ಪೊಲಿಟಿಷಿಯನ್ಸ್ ವರ್ಸಸ್ ಹೀರೋ ಅಂತ ಬಂದಾಗ ಸೊ ಅಲ್ಲಿ ಒಂದಿಷ್ಟು ಕತೆ ಬೇಕಿತ್ತು. ಸೊ ಅದನ್ನು ತೆಗೆದುಕೊಳ್ಳೋದ್ರಲ್ಲಿ ಸ್ವಲ್ಪ ಎಡಬಿದ್ರು ಅಂತ ಅನ್ನಿಸ್ತು ನನಗೆ. ಇನ್ನು ಡಬ್ಬಿಂಗ್ ವಿಷಯಕ್ಕೆ ಬರೋದಾದರೆ ಇನ್ನೂ ಸ್ವಲ್ಪ ಕಾಳಜಿ ವಹಿಸಬೇಕಿತ್ತು ಡಬ್ಬಿಂಗ್ ಮಾಡುವಾಗ ಅಂತ ನನಗನ್ಸಿತ್ತು. ಯಾಕಂದರೆ ನಮ್ಮ ಭಾಷೆಯಲ್ಲಿ ನಾವು ಸಿನಿಮಾ ನೋಡುವಾಗ ನಮಗೆ ಟಚ್ ಆಗಬೇಕು ಮೂವಿ, ಸೊ ಮೈಂಡಲ್ಲಿ ಉಳಿಬೇಕು. ಸೊ ಅದಕ್ಕೆ ಭಾಷೆ ಮುಖ್ಯ ಆಗುತ್ತೆ ಡಬ್ಬಿಂಗ್ ಮಾಡುವಾಗ. ಇನ್ನು ಓವರಾಲ್ ಕೆಲವು ವಿಷಯ ಬಿಟ್ಟರೆ ಸಿನಿಮಾ ಗ್ರ್ಯಾಂಡಾಗಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ. ಒನ್ ಟೈಮ್ ವ್ಯೂ ಮಾಡಲಿಕ್ಕೆ ಸಿನಿಮಾ ಅಡ್ಡಿಲ್ಲ ಅಂತ ನನಗನ್ಸಿತ್ತು. ಆದರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡ್ಲಿಕ್ಕೆ ಹೋಗಬೇಡಿ. ಇನ್ನು ಒಳ್ಳೆ ಕತೆ ಮೂಲಕ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಅವರಿಗೆ ಇನ್ನೊಂದು ಯಶಸ್ಸು ಸಿಗಲಿ ಅಂತ ಹೇಳ್ತಾ ನಾನು ನಿಮ್ಮ ಧನಂಜಯ ಇನ್ನೊಂದು ವಿಶಿಷ್ಟ ಕತೆ ಮೂಲಕ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸಬ್ಸ್ಕ್ರೈಬ್ ಮಾಡಿ RG ಧನಂಜಯ ಫಿಲ್ಮ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.